ಎಲ್ಲ ಅಭಿಮಾನಿಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಕಾರ್ಯಕ್ರಮ ಏನು ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ನನಗೆ ಸಿಕ್ತವ್ರ ಹತ್ರ ಒಂದು 5 ರಸಪ್ರಶ್ನೆಗಳನ್ನ ಕೇಳ್ತೀನಿ. ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ನೋಡೋದ ಬನ್ನಿ. ಹಾಂ ನೋಡಿ, ಇವರು ರಾಕೇಶ್ ಅಂತ ಹೇಳ್ಬಿಟ್ಟು ಇವ್ರಿಗೆ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋದ. ಯಾಕೆವ್ರೆ, ಇವಾಗ ನೀವು ಕಾರಲ್ಲಿ ಹೋಯ್ತಾ ಇರ್ತೀರ. ಕಾರ್ ಒಳಗಡೆ ದೇವರು ಪ್ರತ್ಯಕ್ಷ ಆಯ್ತಾನೆ. ಪ್ರತ್ಯಕ್ಷ ಆಗ್ಬಿಟ್ಟು ಒಂದು ಚಿನ್ನದ ಬಾಗಿಲು, ಬೆಳ್ಳಿ ಬಾಗಿಲು, ತಾಮ್ರದ ಬಾಗಿಲನ್ನ ತೋರಿಸ್ತಾನೆ. ನೋಡಪ್ಪ, ಇಲ್ಲಿ ಚಿನ್ನದ ಬಾಗಿಲಿದೆ, ಬೆಳ್ಳಿ ಬಾಗಿಲಿದೆ, ತಾಮ್ರದ ಬಾಗಿಲಿದೆ. ನಿಮಗೆ ಯಾವ ಬೇಕು ಆ ಬಾಗಿಲನ್ನ ತೆಗಿಯಪ್ಪ ಅಂತ ಹೇಳ್ತಾನೆ. ನೀನು ಹೋಗ್ಬಿಟ್ಟು ಯಾವ ಬಾಗಿಲು ತೆಗಿತೀಯ? ಫಸ್ಟ್ ದೇವ್ರ ಮನ್ಸಿರ್ತದ ಅದು ತೆಗಿತೀನಿ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ. ದೇವ್ರ ಮನ್ಸಿರ್ತದ ಅದು ತೆಗಿತೀನಿ. ಫಸ್ಟ್ ಅಲ್ಲೇನು ಇರ್ತದೆ ಅದು ನೋಡ್ತೀನಿ. ಅದೆಲ್ಲ ಸರಿ. ಈಗ ನೀವು ಚಿನ್ನ ಬೆಳ್ಳಿ ಬೇಕು ಅಂದ್ರೆ ಚಿನ್ನ ಬೆಳ್ಳಿ ಬೇಡ, ದೇವ್ರೇ ಬಂದ್ಬಿಟ್ಟು ನಮ್ಮಂತಕ್ಕೆ. ಚಿನ್ನ ಬೆಳ್ಳಿ ಬೇಡ, ಚಿನ್ನ ಬೆಳ್ಳಿ ಬೇಡ. ನೀವು ಅದನ್ನ ಹೇಳ್ಬೇಕು. ಯಾವ್ದು ಹೇಳ್ತೀರಾ? ಹಿತ್ತಾಳೆ ತೆಗಿತೀನಿ. ಹಿತ್ತಾಳೆ ತೆಗಿತೀರಾ? ಸಾರು ಹಿತ್ತಾಳೆ ತೆಗಿತಾರಂತೆ. ಸರ್, ಫಸ್ಟ್ ಕಾರ್ ಡೋರ್ ತೆಗೀರಿ, ಆಮೇಲೆ ಹಿತ್ತಾಳೆ ತೆಗಿಯೋರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಆಮೇಲೆ ಹಿತ್ತಾಳೆ ತೆಗಿಯೋರಿ. ದೇವ್ರೇ ಬಂದು ಮಾಡ್ಕೊತ್ಬಿಡಿ. ವಿಜಯ್, ನಿಮ್ಮ ಹೆಸರೇನ್ರಿ? ವಿಜಯ್. ಈಗ ನಮ್ಮ ಜೊತೆ ವಿಜಯನವ್ರು ಇದ್ದಾರೆ. ವಿಜಯ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋದ. ವಿಜಯ್ ಅವರೇ ಹೇಳಿ. ನೀವು ಇದೇ ರೋಡಲ್ಲಿ ಸೈಕಲ್ ತಗೊಂಡು ಹೋಗ್ತಾ ಇರ್ತೀರಾ. ಒಂದು ನಲ್ಲಿಯಲ್ಲಿ ನೀರು ಸುರಿತಾ ಇರುತ್ತೆ. ಆಗ ಅದನ್ನ ನೋಡಿ ನೀವು ಏನು ಮಾಡ್ತೀರಾ? ಹೋಗಿ ಆಫ್ ಮಾಡ್ತೀನಿ. ಆಫ್ ಮಾಡ್ತೀರಾ? ಹೋಗ್ಬಿಟ್ಟು ಆಫ್ ಮಾಡ್ತೀರಾ? ಅದನ್ನ ಕನ್ನಡದಲ್ಲಿ ಹೇಳಿ. ನಿಲ್ಲಿಸ್ತೀರಾ. ನೋಡಿ, ಹೋಗ್ಬಿಟ್ಟು ನಲ್ಲಿನ ನಿಲ್ಲಿಸ್ತಾರಂತೆ. ನೀವು ನಲ್ಲಿ ನಿಲ್ಸಕ್ಕಿಂತ ಮೊದಲು ಸೈಕಲ್ ನಿಲ್ಲಿಸಿ, ಆಮೇಲೆ ನಲ್ಲಿ ನಿಲ್ಲಿಸಿ. ಸೈಕಲ್ ನಿಲ್ಸಾದ್ಮೇಲೆ ಹೋಗಿ ನಿಲ್ಸಕ್ ಹಂಗೆ ಹೇಳ್ಬೇಕು ನೀವು. ಹಲೋ, ನಿಮ್ಮ ಹೆಸರೇನು? ಅಯಾನ್ ಪಾಷಾ. ಇವಾಗ ಅಯಾನ್ ಪಾಷಾ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ನೋಡೋದ. ಅಯಾನ್ ಪಾಷಾ ಅವರೇ, ನಿಮ್ಮ ಮನೆ ಮುಂದ್ಗಡೆ ಎಷ್ಟು ಲೈಟ್ ಕಂಬ ಐತೆ? ಸರ್, ನಮ್ಮ ಮನೆ ಮುಂದ್ಗಡೆ ಲೈಟ್ ಕಂಬನೇ ಇಲ್ಲ ಅನ್ಕೊಳ್ಳಿ. ಲೈಟ್ ಕಂಬನೇ ಇಲ್ವಾ? ಸರಿ ಸರ್, ಹೋಗ್ಲಿ. ನಮ್ಮನೆ ಮುಂದೆ ಲೈಟ್ ಕಂಬ ಐತೆ. ಸರ್, ಈ ಏರಿಯಾದಲ್ಲಿ ನೀವು ಹೋಗೋ ನಮ್ಮನೆ ಏರಿಯಾದಲ್ಲಿ 3 ಲೈಟ್ ಕಂಬ ಐತೆ ಸರ್ ಅನ್ಕೊಳ್ಳಿ. 3 ಲೈಟ್ ಕಂಬ ಐತೆ ಅನ್ಕೊಳ್ಳಿ. ಅದು ಬೆಳಿಗ್ಗೆ 6 ಗಂಟೆಗೆ 10 ಇರುತ್ತಾ 6 ಇರುತ್ತಾ? ಸರ್, 3 ಇರೋದು. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸರ್, ನಿಮ್ಮ ಹೆಸರು? ರಘು ಅಂದ್ಬಿಟ್ಟಾ? ನೋಡಿ, ರಘು ಅನ್ನೋರು ನಮ್ಮ ಜೊತೆ ಇದಾರೆ. ಇವರು ಬಿಟ್ರು ಕೆಲಸ ಮಾಡ್ತಾರೆ. ಇಡೀ ದೇಶದಲ್ಲಿ ಹಸ್ಕೊಂಡಿರೋ ಜನಕ್ಕೆಲ್ಲ ಅನ್ನ ಹಾಕ್ತಿರೋದು ಇವ್ರೇನೆ. ಇವ್ರು ಅನ್ನ ಬೇಯಿಸ್ಲಿಲ್ಲ ಅಂತ ಅಂದ್ರೆ, ಒಲೆ ಮುಂದೆ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಎಷ್ಟೋ ಜನ ಉಪವಾಸ ಮಲಿಕಬೇಕಾಗತ್ತೆ. ಸರ್, ಸರ್, ನೀವು ಈಗ 2025 ಬಂತು. ನೀವ್ ಏನ್ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಏನ್ ಸಾಧನೆ ಮಾಡೋದು ಸರ್, ನಾವು ಇದೇ ದೊಡ್ಡ ಸಾಧನೆ ನಮ್ದು. ಮೊದಲನೇದಲ್ವಾ ಸರ್? ಈಗ ನೀವು ಕಾರಲ್ಲಿ ಹೋಗ್ತಾ ಇರ್ತೀರಾ. ನಿಮ್ಮ ಪಕ್ಕದಲ್ಲಿ ದೇವ್ರು ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗ್ಬಿಟ್ಟು, ನಿಮ್ಮ ಹೆಸರೇನಂದ್ರಿ? ರಘು. ಅಲ್ಲಿ ನೋಡಲ್ಲಿ ಚಿನ್ನದ ಬಾಗ್ಲು, ಬೆಳ್ಳಿ ಬಾಗ್ಲು, ತಾಮ್ರದ ಬಾಗ್ಲಿದೆ. ಒಂದ್ ಕಡೆ ಚಿನ್ನ ಇದೆ, ಒಂದ್ ಕಡೆ ಬೆಳ್ಳಿ ಇದೆ, ಒಂದ್ ಕಡೆ ತಾಮ್ರ ಇದೆ. ನೀನು ಇವು 3ರಲ್ಲಿ ಮೊದಲು ಯಾವ ಡೋರ್ ತೆಗಿತೀಯಪ್ಪ ಅಂತ ಕೇಳ್ತಾನೆ. ನೀವೇನ್ ಮಾಡ್ತೀರಾ? ನಾವು ಸದ್ಯಕ್ಕೆ ಚಿನ್ನನೂ ಬೇಡ, ಬೆಳ್ಳಿನೂ ಬೇಡ, ತಗಡೆ ಸಾಕು ಅಂತ ಹೋಗ್ಬಿಡ್ತೀನಿ. ಯಾಕಂದ್ರೆ ತಗಡಲ್ಲಿ ಇರೋ ಚಿನ್ನ ಬೆಳ್ಳಿಲಿ ಇರಲ್ಲ. ಹೋಗ್ಬಿಟ್ಟು ತಗಡ ಬಾಗಿಲು ತೆಗೆದು ಬಿಡ್ತೀರಾ ನೀವು? ಚಿನ್ನನೂ ಬೇಕಾಗಿಲ್ಲ, ಬೆಳ್ಳಿನೂ ಬೇಕಾಗಿಲ್ಲ. ಚಿನ್ನ ತಗೋಯ್ತೀಯಾ? ಕಲ್ಲು ಕಟ್ಟ. ಬೆಳ್ಳಿ ತಗೋಯ್ತೀಯಾ? ಅಲ್ಲಿ ಬೆಳೆದೇ ಕಟ್ಟ. ಸರಿ, ಅದೇ ತಗಡ್ ತಗೋದ್ರೆ ಆರಾಮಾಗಿ. ಸರಿ ಸರ್, ಆ ತಗಡ ಬಾಗಿಲೇ ತೆಗಿರಿ. ಆ ತಗಡ ಬಾಗಿಲು ತೆಗಿಯಕ್ಕಿಂತ ಮುಂಚೆ ನೀವು ಕೂತಿದ್ರಲ್ಲ, ಕಾರ್ ಬಾಗಿಲು ತೆಗಿರಿ ಸರ್. ನಮ್ಮ ಇವು ಅಕ್ಕನ ಮಗನೇ ಆಗ್ಬೇಕು ಅಂದ್ರೆ ಇವರು ತುಂಬಾ ಟ್ಯಾಲೆಂಟ್ ಇದೆ. ಆದ್ರೆ ಇವರು ಈ ಟ್ಯಾಲೆಂಟ್ ಇವ್ರು ಎಲ್ಲೋ ಇರ್ಬೇಕಿತ್ತು. ಆದ್ರೆ ಯಾಕೋ ಸ್ವಲ್ಪ ಗಮನ ಜಾಸ್ತಿ ತಗೋಬೇಕು ಅದ್ರ ಕಡೆ. ಅವರು ಯಾವುದೋ ಇದೈತಲ್ಲ, ನಾಟಕ ಪ್ರಪಂಚದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅತ್ಯುನ್ನತವಾಗಿ ಮಾಡ್ಕೊಂಡು ಹೋದ್ರೆ ತುಂಬಾ ಉತ್ತಮವಾಗಿ ಬೆಳೀತಾರೆ ಅಂತ. ಈ ಉದ್ದ ಹೈಟಲ್ಲೇ ಬೆಳೆಯೋದಲ್ಲ, ಅದ್ರ ಕಲೆಯಲ್ಲಿ ಬೆಳೀತಾರೆ ಅಂತ ನಾನು ಹೇಳ್ತಿರೋದು. ರಂಗಭೂಮಿ ಕಲಾವಿದ ಅವರು ತುಂಬಾನೇ ಇದಿದೆ. ದಯವಿಟ್ಟು ಅವ್ರಿಗೆ ಉತ್ತೇಜಿಸೋಕ್ಕೆ ಎಲ್ಲರೂ ನಮ್ಮ ಕ್ಯಾತ್ಬಳ್ಳಿಯವರೆಲ್ಲ ಸಹಕಾರ ಮಾಡಿ ಮುಂದೆ ಬರುವಂಥ ವರ್ಷಗಳಿಗೆ ತುಂಬ ಹೊಸ ವರ್ಷದ ಶುಭಾಶಯಗಳು. ಅವ್ರಿಗೆ ಒಳ್ಳೇದು ಇದಾಗಲಿ, ಮುಂದಕ್ಕೆ ಇದಾಗಲಿ ಅಂತ ಹಾರೈಸ್ತೀವಿ. ಚಂದನ್ ಸರ್, ನೀವು ಈ ಮಾತಕ್ಕೆ ಏನು ಮಾತಾಡ್ತೀರಾ? ಅವ್ರು ಹೇಳಿದ್ರು ಈಗ ಅರ್ಥಂತ ಮಾತುಗಳು ಒಂದೊಂದು ಮುಟ್ಕೊಳ್ಳಂಗಿತ್ತು. ನಿಜವಾಗ್ಲೂ ಈ ಒಂದು ಆರ್ಟ್ ಇದೆಯಲ್ಲ, ಕ್ಲಿಯರ್ ಆರ್ಟ್ ಇಸ್ ರಿಯಲ್ ಬ್ಯೂಟಿ.
ನಿಷ್ಕಲ್ಮಶವಾದ ಮನುಷ್ಯರು ಅಂತಂದ್ರೆ ದಿನೇಶ್ ನಾಯಕ್ ಅವ್ರದ್ದು ಒಬ್ಬರದೇನೆ. ಇವ್ರಿಗೂ ಭಗವಂತ ದೇವರು ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಮುಂದೆ ಒಳ್ಳೆ ಸ್ಥಾನ ಕೊಟ್ಟು ಕಾಪಾಡಲಿ ಅಂತ ನಾವು ಮನ್ಸಾರೆ ಕೇಳ್ಕೊತೀವಿ. ಇವ್ರಿಗೂ ಒಳ್ಳೇದಾಗ್ಲಿ, ನಿಮಗೂ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು. ವಿಡಿಯೋ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ. ಕಲಾಚಂದನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋನೆಲ್ಲ ನೋಡ್ತಾ ಇರಿ. ನಿಮಗೆ ಇನ್ನು ಮುಂದೆ ಹೊಸ ಹೊಸ ವೀಡಿಯೋಗಳನ್ನ ಕೊಡ್ತೀನಿ. ಇದುವರೆಗೂ ಯಾರು ಮುಟ್ಟಕ್ಕಾಗದಿರೋಂಥ ಮೆಟೀರಿಯಲ್ಗಳನ್ನೆಲ್ಲ ನಾನು ಇದರಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್.